ಬ್ಯಾಕ್ ಎಟ್ ಅನದರ್ ವಿಡಿಯೋ ಆಫ್ 22 ಆಸ್ ಕ್ರಿಕೆಟ್ ಹಬ್. ನಾನು ನಿಮ್ಮ ಸಾದಿಕ್. ಈ ನಮ್ಮ ಚಾನಲಲ್ಲಿ ಕ್ರಿಕೆಟಿಂಗ್ ಆ್ಯಕ್ಟಿವಿಟೀಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ. ಸೊ ಅದೇ ರೀತಿ ಇವತ್ತು ಭಾರತ ಮತ್ತು ಇಂಗ್ಲೆಂಡ್ ನಡುವೆ 5ನೇ ಟೆಸ್ಟು ಓವೆಲ್ ಮೈದಾನದಲ್ಲಿ ಆರಂಭ ಆಗಿದೆ. ಸೊ ಅದೇ ರೀತಿ ಮೊದಲನೇ ದಿನ ಭಾರತ 204 ರನ್ನಿಗೆ 6 ವಿಕೆಟ್ನ ಕಳೆದುಕೊಂಡಿದೆ. ಸೊ ಅದೇ ರೀತಿ ಟಾಸ್ ಗೆದ್ದಂಥ ಇಂಗ್ಲೆಂಡ್ ಮೊದಲು ಬೌಲ್ ಮಾಡಲು ಎಲೆಕ್ಟ್ ಮಾಡ್ಕೊತಾರೆ. ಸೊ ಅದೇ ರೀತಿ ಭಾರತ ಬ್ಯಾಟಿಗೆ ಬರ್ತಾರೆ. ಸೊ ಇಂಗ್ಲೆಂಡ್ ಬೌಲ್ ಮಾಡಲು ಚೂಸ್ ಮಾಡಿದ್ದಕ್ಕೂ ಅಲ್ಲಿ ಒಂದು ಕಾರಣ ಇದೆ. ಯಾಕಂದರೆ ಆಬ್ವಿಯಸ್ಲಿ ಟ್ರೆಡಿಷ್ನಲಿ ನಾವು ನೋಡ್ತಾ ಹೋದರೆ ಓವಲ್ ಮೈದಾನದಲ್ಲಿ ಯಾವುದೇ ತಂಡ ಟಾಸ್ ಗೆದ್ರೂ ಬೌಲ್ ಮಾಡಲು ಜಾಸ್ತಿ ಇಷ್ಟಪಡ್ತಾರೆ. ಯಾಕಂದರೆ ಮೊದಲನೇ ಸೆಷನಲ್ಲಿ ಬಾಲು ಸ್ವಿಂಗು ಮತ್ತು ಸೀಮ್ ಆಗೋ ಅದು 100%. ಸೊ ಅದೇ ರೀತಿ ಓವರ್ ಕಾಸ್ಟ್ ಕಂಡೀಷನ್ಸ್ ಬೇರೆ ಇತ್ತು. ಸೊ ಆಬ್ವಿಯಸ್ಲಿ ಶುಭ್ಮನ್ ಗಿಲ್ ಆಗ್ತಾಯಿದ್ರು, ಇಲ್ಲಿ ಬೌಲ್ ಮಾಡಲು ಚೂಸ್ ಮಾಡ್ತಾಯಿದ್ರು. ಅದೇ ರೀತಿ ಓಲಿ ಪಾಪು ಸಹ ಏನು ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಜೋ ರೂಟ್ ಅವರು ಅನುಪಸ್ಥಿತಿಯಲ್ಲಿ ಓಲಿ ಪಾಪು ಕ್ಯಾಪ್ಟನ್ ಆಗಿದ್ದಾರೆ 5ನೇ ಟೆಸ್ಟ್ ಮ್ಯಾಚಲ್ಲಿ. ಸೊ ಅವರು ಬೌಲ್ ಮಾಡಲು ಚೂಸ್ ಮಾಡ್ಕೊತಾರೆ. ಸೊ ಅದೇ ರೀತಿ ಅವರ ಬೌಲರ್ಸು ಒಳ್ಳೆ ಸಪೋರ್ಟ್ ಕೊಡ್ತಾರೆ. ಭಾರತದ ಪರ ಬ್ಯಾಟ್ಸ್ಮನ್ಸು KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಅಷ್ಟೊಂದೇನು ಒಳ್ಳೆ ಓಪನಿಂಗ್ ಸ್ಟ್ಯಾಂಡ್ ಕೊಟ್ಟಿಲ್ಲ. ಯಶಸ್ವಿ ಜೈಸ್ವಾಲ್ 2 ರನ್ನ ಹೊಡಿತಾರೆ, ಅಟ್ಕಿನ್ಸನ್ ಅವ್ರ ವಿಕೆಟ್ನ ತೊಗೊಳ್ತಾರೆ. ಸೊ ಅದೇ ರೀತಿ KL ರಾಹುಲ್ 14 ರನ್ ಹೊಡೆದ್ಬಿಟ್ಟು ಕ್ರಿಸ್ ಓಕ್ಸಿಗೆ LBW ಆಗ್ತಾರೆ. ಸೊ ಅದೇ ರೀತಿ ಸಾಯಿ ಸುದರ್ಶನ್ ಚೆನ್ನಾಗಿ ಕಾಣಿಸ್ತಾಯಿದ್ರು, ತುಂಬ ಸಾಲಿಡಾಗಿ ಆಡ್ತಾಯಿದ್ರು. ಸೊ ಟೆಂಪ್ರಮೆಂಟ್ಸ್ ಏನಂತ ತೋರಿಸ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂದು ಸ್ಮಾಲ್ ಮಿಸ್ಟೇಕು. ಸೊ ನೀವೇನು ಹಾರ್ಡ್ ವರ್ಕ್ ಡೆಡಿಕೇಶನ್ ಮಾಡಿರ್ತೀರಲ್ಲ, ಸೊ ಅದೆಲ್ಲ ಪೇ ಆಫ್ ಆಗುತ್ತೆ. ಸೊ ಆಬ್ವಿಯಸ್ಲಿ 38 ರನ್ಸ್ನ ಹೊಡೆದಿದ್ದಾರೆ. ಸೊ ಟಂಗ್ ಬೌಲಿಂಗ್ನಲ್ಲಿ ವಿಕೆಟ್ ಕೀಪರ್ ಜೇಮಿ ಸ್ಮಿತ್ ಅವರು ಕ್ಯಾಚ್ನ ತೊಗೊಳ್ತಾರೆ. ಸೊ ಅದೇ ರೀತಿ ಶುಭ್ಮನ್ ಗಿಲ್ಲು ಸಹ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಅನ್ಫಾರ್ಚುನೇಟ್ಲಿ ಮಿಸ್ಕಮ್ಯುನಿಕೇಷನ್ ಬಿಟ್ವೀನ್ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ನಡುವೆ ಆಗುತ್ತೆ. ಸೊ ಅವಾಗ ಅನ್ಫಾರ್ಚುನೇಟ್ಲಿ ಶುಭ್ಮನ್ ಗಿಲ್ ಅವರು ರನ್ಔಟ್ ಆಗ್ತಾರೆ. ಅಟ್ಕಿನ್ಸನ್ ಅವರು ಡೈರೆಕ್ಟ್ ಹಿಟ್ನ ಹೊಡಿತಾರೆ. ಸೊ ನಂತರ ಬಂದ ಕರುಣ್ ನಾಯರ್. ಸೊ ಕರುಣ್ ನಾಯರ್ 50 ರನ್ ಹೊಡೆದ್ಬಿಟ್ಟು ನಾಟ್ಔಟ್ ಆಗಿದ್ದಾರೆ. ಸೊ ಅದೇ ರೀತಿ ರವೀಂದ್ರ ಜಡೇಜಾ 9 ರನ್ ಹೊಡೆದ್ಬಿಟ್ಟು ವಿಕೆಟ್ ಕೀಪರ್ ಜೇಮಿ ಸ್ಮಿತಿಗೆ ಕ್ಯಾಚನ್ನು ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಅವರ ವಿಕೆಟ್ನ ಜಾಸ್ ಟಂಗ್ ಅವರು ತಗೊಂಡಿದ್ದಾರೆ. ಸೊ ಅದೇ ರೀತಿ ವಾಷಿಂಗ್ಟನ್ ಸುಂದರ್ 19 ರನ್ ಹೊಡೆದ್ಬಿಟ್ಟು ಸ್ಕ್ರೀಸ್ನಲ್ಲಿ 2ನೇ ದಿನದ ಆಟಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಭಾರತದ 2 ಬ್ಯಾಟ್ಸ್ಮನ್ಸ್ಗಳು ಸೆಟ್ ಆಗಿದ್ದಾರೆ, ಕರುಣ್ ನಾಯರ್ ಮತ್ತು ವಾಷಿಂಗ್ಟನ್ ಸುಂದರ್. ಆಲ್ಮೋಸ್ಟ್ ಆಲ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ಪು ಬೆಳೀತಾ ಇದೆ. ಕರುಣ್ ನಾಯರ್ 52 ರನ್ ಹೊಡೆದ್ಬಿಟ್ಟು ನಾಟ್ಔಟ್ ಇದ್ದರೆ, ಸೊ ವಾಷಿಂಗ್ಟನ್ ಸುಂದರ್ 19 ರನ್ ಹೊಡೆದಿದ್ದಾರೆ. ಬಟ್ ಕರುಣ್ ನಾಯರ್ ಅನ್ಫಾರ್ಚುನೇಟ್ಲಿ ಇವತ್ತಿನ ಟೆಸ್ಟ್ ಮ್ಯಾಚ್ ಆಡೋದಕ್ಕೆ ಸಿಕ್ತು. ಬಿಕಾಸ್ ಈ ಶಾರ್ದೂಲ್ ಠಾಕೂರ್ ಅವರು ಇಂಜೂರ್ಡ್ ಆಗ್ತಾರೆ. ಸೊ ಆಬ್ವಿಯಸ್ಲಿ ಹಿ ಗೆಟ್ಸ್ ದ ಚಾನ್ಸ್. ಸೊ ಈ ಒಂದು ಚಾನ್ಸ್ ಮೇ ಬಿ ಲಾಸ್ಟ್ ಚಾನ್ಸ್ ಫಾರ್ ಕರುಣ್ ನಾಯರ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು. ಸೊ ಆ ಲಾಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಮೇ ಬಿ ಆ ಕರಿಯರ್ನ ಲಾಸ್ಟ್ ಟೆಸ್ಟ್ ಮ್ಯಾಚ್ ಅಂದ್ಕೊಂಡಿದ್ದಾಗ 52 ರನ್ ಹೊಡಿತಾರೆ, ಸಾಲಿಡಾಗಿ ಕಾಣಿಸ್ಕೊಳ್ತಾರೆ. ಮೇ ಬಿ ಲಾಸ್ಟ್ ಅವರು ಫಸ್ಟು 2-3 ಟೆಸ್ಟಲ್ಲೇ ಮೇ ಬಿ ಅವ್ರ ಕರಿಯರ್ ಖತಮ್ ಅಂತ ಎಲ್ಲರೂ ಹೇಳ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಸೊ ಗಾಡ್ನ ಗ್ರೇಸ್ ಅವ್ರ ಮೇಲಿತ್ತು. 4ನೇ ಟೆಸ್ಟು ಅವ್ರಿಗೆ ಆಡಲು ಸಿಕ್ತು. ಬಟ್ ಸೊ ಒಳ್ಳೆ ಬ್ಯಾಟಿಂಗ್ ಆಡ್ತಾಯಿದ್ದಾರೆ, ಇಲ್ಲಿವರೆಗೂ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಮೇ ಬಿ ನಾಳೆ ಇದನ್ನು 100ಗೆ ಕನ್ವರ್ಟ್ ಮಾಡಿದರೆ ಸೊ ಆಬ್ವಿಯಸ್ಲಿ ಸೆಲೆಕ್ಟರ್ಸ್ ಮೈಂಡಲ್ಲಿ ಕರುಣ್ ನಾಯರ್ ಫ್ಯೂಚರಲ್ಲಿ ಬರ್ತಕ್ಕಂಥ ಸೀರೀಸ್ನಲ್ಲಿ ಕನ್ಸಿಡರೇಷನಿಗೆ ಇದ್ದೇ ಇರ್ತಾರೆ. ಸೊ ನಾಳೆ ಇಂಡಿಯನ್ ಇನ್ನಿಂಗ್ಸು ಕರುಣ್ ನಾಯರ್ ಮತ್ತು ವಾಷಿಂಗ್ಟನ್ ಸುಂದರ್ ಮೇಲೆ ಡಿಪೆಂಡ್ ಆಗಿದೆ. ಅದೇ ರೀತಿ ಕರುಣ್ ನಾಯರ್ ಇನ್ನಿಂಗ್ಸು ನಾಳೆ ಅವ್ರು ಯಾವ ಥರ ಬ್ಯಾಟ್ ಮಾಡ್ತಾರೆ, ಯಾವ ಥರ 50ನ ಕನ್ವರ್ಟ್ ಮಾಡಿಬಿಟ್ಟು ಒಂದು ಬಿಗ್ 100ನ ಹೊಡಿತಾರೆ, ಅದ್ರ ಮೇಲೆ ನಿಂತಿದೆ. ಸೊ ಆಬ್ವಿಯಸ್ಲಿ ನಾಳೆ ಏನಾದರೂ ಕರುಣ್ ನಾಯರ್ ವಾಷಿಂಗ್ಟನ್ ಸುಂದರು ಮೊದಲನೇ ಸೆಷನ್ನ ಫಸ್ಟ್ ಅವ್ರನ್ನ ನೋಡ್ಕೊಂಡು ಆಡ್ಕೊಂಡ್ರೆ ಆಬ್ವಿಯಸ್ಲಿ ರನ್ಸ್ಗಳು ಸಿಗ್ತಾ ಹೋಗ್ತವೆ. ಸೊ ಮೇ ಬಿ ಇಂಡಿಯಾ ಇಲ್ಲಿಂದ ಒಂದು 150 ರನ್ಸ್ ಏನಾದರೂ ಹೊಡೆದ್ರೆ ಆಬ್ವಿಯಸ್ಲಿ 350 ಇನ್ ದಿಸ್ ವಿಕೆಟ್, ವೆರಿ ಗುಡ್ ಸ್ಕೋರ್. ಆಲ್ರೆಡಿ ಪ್ರೀ ಮ್ಯಾಚ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಈ ಪಿಚ್ನಲ್ಲಿ ಆ್ಯಾವ್ರೇಜ್ ಸ್ಕೋರ್ ಬಂದುಬಿಟ್ಟು ಅರೌಂಡ್ 245 to 350 ಇದೆ. ಸೊ 350 ಇಟ್ ಈಸ್ ಅ ಗುಡ್ ಸ್ಕೋರ್ ಅಂತಲೇ ಹೇಳ್ಬೋದು. ಯಾಕಂದರೆ ಭಾರತದಲ್ಲಿ ಒಳ್ಳೆ ಬೌಲರ್ಸ್ಗಳಿದ್ದಾರೆ, ಫಾಸ್ಟ್ ಬೌಲರ್ಸ್ ಇದ್ದಾರೆ ಮತ್ತು ಸ್ಪಿನ್ನರ್ಸ್ಗಳಿದ್ದಾರೆ. ಆಬ್ವಿಯಸ್ಲಿ ಅವರು ಗೇಮಿಗೆ ಬರ್ತಾರೆ. ಸೊ ನಾಳೆ ಎಂಟೈರ್ ದಿನ ಮೊದಲನೇ ಸೆಷನ್ನು ಭಾರತಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾಳೆ ಭಾರತದ ಈ ಟೆಸ್ಟ್ ಮ್ಯಾಚು ನಾಳೆ ಮೊದಲನ 1 ಗಂಟೆ ಡಿಸೈಡ್ ಮಾಡುತ್ತೆ. ಭಾರತ ಮೇ ಬಿ 1 ಗಂಟೆಯಲ್ಲಿ ಆಲ್ಔಟ್ ಆಗೋ ಸಾಧ್ಯತೆಯೂ ಇದೆ. ಸೊ ಕರುಣ್ ನಾಯರ್ ಮತ್ತು ವಾಷಿಂಗ್ಟನ್ ಸುಂದರ್ ಡಿಫೆನ್ಸಿವ್ ಟೆಕ್ನಿಕ್ಸ್ನ ತೋರಿಸಿದ್ರೆ ಮೇ ಬಿ ಮೊದಲನೇ ಸೆಷನ್ ಅಂತೂ ಭಾರತ ಖಂಡಿತವಾಗ್ಲೂ ಆಡ್ತಾರೆ. ಸೊ ಆಬ್ವಿಯಸ್ಲಿ ಸೊ ನಾಳೆ
ಎರಡು ತಂಡಗಳಿಗೂ ಇಂಪಾರ್ಟೆಂಟ್ ದಿನ ಆಗಿರುತ್ತೆ. ಸೊ ಯಾರು ನಾಳೆ ದಿನ ಗೆಲ್ತಾರೆ, ಸೊ ಆಬ್ವಿಯಸ್ಲಿ ದೇ ಆರ್ ಗೋಯಿಂಗ್ ಟು ಬಿ ಲೀಡಿಂಗ್ ದಿಸ್ ಟೆಸ್ಟ್ ಮ್ಯಾಚ್. ಸೊ ಅದೇ ರೀತಿ ಸೊ ಇವತ್ತಿನ ದಿನ ಹೇಳಬೇಕಂದ್ರೆ, ಸೊ ಇವತ್ತಿನ ದಿನದ ಆಟ ಮೇ ಬಿ ನಾನು ಕನ್ಸಿಡರ್ ಮಾಡ್ತೀನಿ 50% ಅಂತ. ಯಾಕಂದರೆ 200 ರನ್ಸ್ನ ಹೊಡೆದಿದ್ದಾರೆ, ಈ ಒಂದು 6 ವಿಕೆಟ್ಸ್ ಹೋಗಿದೆ. ಬಟ್ ಇಟ್ ಈಸ್ ಅ ಗುಡ್ ಸ್ಕೋರ್ ಕನ್ಸಿಡರೇಷನ್. ಭಾರತ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಕಳ್ಕೊಂಡ್ಬಿಡ್ತು. ಬಟ್ ಅಟ್ ಎಂಡ್ ಆಫ್ ದ ಡೇ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಗಿದೆ. ಸೊ ದಿಸ್ ಡೇ ಬಿಲಾಂಗ್ಸ್ ಟು ಬೋತ್ ಇಂಗ್ಲೆಂಡ್ ಆ್ಯಂಡ್ ಇಂಡಿಯಾ. ಸೊ ನಾಳೆ ಮ್ಯಾಚ್ ಮುಗ್ದಾದಮೇಲೆ ಸೊ 2ನೇ ವಿಡಿಯೋ ಬರುತ್ತೆ. ಸೊ ದಯವಿಟ್ಟು ಎಲ್ಲರೂ ನನ್ನ ವಿಡಿಯೋನ ವಾಚ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.